ಧನ್ಯವಾದಗಳು. ನೀವು ಕೊಟ್ಟಂತ ಪ್ರೋತ್ಸಾಹ, ನೀವು ಕೊಟ್ಟಂತ ಪುಷ್ ಇವತ್ತು ನಮ್ಮ ಸಿನಿಮಾ ಕೈವಾದ ಸಕ್ಸಸ್ ಮೀಟ್ ನಡೀತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು, ನಿಮ್ಗಳಿಂದ. ಸೊ ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಇನ್ನು 50ನೇ ದಿನದ ಸಕ್ಸಸ್ ಮೀಟಿಗೆ ಮತ್ತೊಮ್ಮೆ ಸಿಗೋಣ. ನನ್ನ ಪಾತ್ರ ಈಗಾಗಲೇ ಎಲ್ಲರೂ ಮೆಚ್ಕೊಂಡಿದ್ದಾರೆ, ರೋಸಿ ಅನ್ನೋ ಪಾತ್ರ. ನೀವು ಎಲ್ಲ ಸಿನಿಮಾ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿದ್ದೀರಾ ಅಲ್ವಾ? ಹೌದಾ ಇಲ್ವಾ? ಅಣ್ಣ ತಮ್ಮ ನಿಮ್ಗೆ ಕೇಳ್ತಾ ಇರೋದು, ನೋಡಿದ್ದೀರಲ್ಲ? ಸೊ ಎಸ್, ಅಲ್ಲ ಅಣ್ಣ ತಮ್ಮ ಅಂದ್ರೆ ಯಾರು ಹೇಳಲ್ಲ ಅಂದ್ರು ನಮ್ಮ ಹೀರೋ ಸರ್. ಸೊ ನಮ್ಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಸಕ್ಸಸ್ ಮೀಟ್ ನೋಡೋದಕ್ಕೆ ನಾವೆಲ್ಲ ಆಕ್ಟರ್ಸ್ ಕಾಯ್ತಾ ಇರ್ತೀವಿ. ಎಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೋತೀವಿ, ಎಷ್ಟು ಸಿನಿಮಾಗಳು ಒಂದು ವಾರ ತನಕ ಬಂದು ಸಕ್ಸಸ್ ಮೀಟ್ ಇನ್ನೇನು ಕಾಲಿಡ್ತಿದ್ದಂಗೆ ಹೊಟ್ಟೋಗುತ್ತೆ. ಬಟ್ ಈ ಒಂದು ಸಿನಿಮಾ ಇಲ್ಲಿವರೆಗೂ ಬಂದಿದೆ, ಅದಕ್ಕೆ ಮುಖ್ಯ ಕಾರಣ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಸರ್. ಅವರ ಒಂದು ಗಟ್ಟಿಯಾದ ಒಂದು ಕತೆ, ಆ ಕತೆಗೆ ತಕ್ಕಂತ ಪಾತ್ರಗಳನ್ನ ಅವರು ಆಯ್ಕೆ ಮಾಡ್ಕೊಂಡ್ರು. ಅದರಲ್ಲಿ ನಮ್ಮ ಹೀರೋ ಅವರು ಧನ್ವೀರು, ಮೇಘಾ ಶೆಟ್ಟಿ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಷ್ಟಲ್ಲದೆ ಐ ಮೀನ್ ಆಸ್ ಅ ಟೀಮ್ ನಾವು ಇವಾಗ ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ವಿಜಯ ಯಾತ್ರೆ ಎಲ್ಲ ಆದ್ಮೇಲೆ ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ಗಳು ನಮ್ಗೆ ಆಕ್ಚುಲಿ ಇದೆ ತುಂಬಾ ಹಂಚ್ಕೊಳ್ಳೋದಕ್ಕೆ. ಆದ್ರೆ ಸಮಯ ತುಂಬಾ ಕಮ್ಮಿ ಆಗಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಮಾತಾಡ್ತೀನಿ. ಸೊ ಈ ಸಿನಿಮಾ ಯಾರೆಲ್ಲ ನೋಡಿದೀರಾ ದಯಮಾಡಿ ಸಿನಿಮಾನ ನೋಡಿ. ನಮ್ಮ ಮಂಜು ಸರ್ ಆಗಿರ್ಬೋದು, ನಮ್ಮ ರಾಘು ಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಸಕ್ಕತ್ತಾಗಿ ನಟನೆ ಮಾಡಿದ್ದಾರೆ. ನೀವೆಲ್ಲರೂ ಹೇಳ್ತೀರಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ನಟರು ಕೂಡ ಇದ್ದಾರಾ ಅಂತ. ಅಂಡ್ ನಮ್ಮ ಗಿರಿರಾಜ್ ಸರ್ ಅವರು ಡೈರೆಕ್ಷನ್ ಜೊತೆ ನಟನೆಯನ್ನ ಮಾಡಿದ್ದಾರೆ. ಮಹಾಂತೇಶ್ ಅವರು ಬೆಸ್ಟ್ ಕಮಿಡಿಯನ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ನಮ್ಮ ಸಿನಿಮಾ ಬಗ್ಗೆ ನಾವೇ ತುಂಬಾ ಹೊಗಳ್ಕೊಂಡ್ರೆ ತಪ್ಪಾಗುತ್ತೆ. ದಯಮಾಡಿ ಫಿಲ್ಮ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕೈವಾ ಸಕ್ಸಸ್ ಮೀಟ್ ಅಲ್ಲಿ ಇದೀವಿ. ನನ್ಗೆ ಅಳು ಬರಲ್ಲ. ಓಕೆ, ಸಪೋರ್ಟ್ ಮಾಡಿದ ನಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕೈವಾರನ ಅಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಯತೀರ್ಥ ಸರ್ಗೆ ನನಗೆ ಥ್ಯಾಂಕ್ಸ್ ಹೇಳ್ತೀನಿ, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹಾಗೆ ಪ್ರೊಡಕ್ಷನ್ ಹೌಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಿಮ್ಮ ಎನರ್ಜಿನೇ ನಮಗೆ ಶ್ರೀರಕ್ಷೆ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡಿ ನಮ್ಮನ್ನು ಯಶಸ್ಸುಗೊಳಿಸಿರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ನನಗೆ ಈ ಪಾತ್ರ ಸಿಕ್ಕಿ ನಾನು ಈ ತಂಡದೊಳಗೆ ನಾನು ಒಂದು ಮೂಗ್ಬಟ್ಟು ತಂಬು ಅನ್ನೋ ಒಂದು ಪಾತ್ರ ಮಾಡಿ ಇಡೀ ಕರ್ನಾಟಕದ ಜನತೆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದಕ್ಕೆ ಒಳ್ಳೆ ನಟನೆ ಮಾಡಿದ್ದೀನಿ ಅನ್ನಿಸ್ಕೊಳ್ಳೋಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದ ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದ ನಾಯಕ ನಟ ಧನ್ವೀರವರ ಒಂದು ಸರಳತೆ, ಅವರ ಒಂದು ಒಳ್ಳೆ ಗುಣ, ಅಂದರೆ ಎಲ್ಲ ಕಲಾವಿದರು ಒಂದೇ, ನಾನು ಹೀರೋ, ನನ್ನ ಬೇರೆ ಕಲಾವಿದರು ಎಲ್ಲರಿಗಿಂತ ನಾನು ತುಂಬ ಇರಬೇಕು ಆ ಸ್ಕ್ರೀನಲ್ಲಿ, ಆ ಥರದ್ದು ಏನೂ ಇದೆ. ಒಂದು ಪಾತ್ರವಾಗಿ ಅವ್ರ ಕೈವಾರ ಒಂದು ಪಾತ್ರವಾಗಿ ಮಾಡಿ ನಮಗೆಲ್ರಿಗೂ ಎಲ್ಲ ಪಾತ್ರಗಳಿಗೂ ಅದೇ ಸರಿ ಸಮಾನವಾಗಿ ಎಲ್ಲ ಪಾತ್ರಗಳಿಗೂ ಒಂದು ಪ್ರಾಮುಖ್ಯತೆ ಕೊಡೋದ್ರಲ್ಲಿ ನಿರ್ದೇಶಕರು ಏನು ಹೇಳ್ತಾರೋ ಅದಕ್ಕೆಲ್ಲ ಬದ್ಧವಾಗಿ ಇವತ್ತು ನಾವು ಏನು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೋತೀವೋ ಅದಕ್ಕೆ ಪ್ರಮುಖವಾದ ಕಾರಣ ಧನ್ವೀರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಳ್ಳೆ ಗುಣಕ್ಕೆ, ನಿಮ್ಮ ಸರಳತೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮೇಘಾ ಶೆಟ್ಟಿ ಅವರು ಇರ್ಬೋದು, ಆಮೇಲೆ ನಮ್ಮ ರೋಸಿ, ಆಮೇಲೆ ನಮ್ಮ ಅದೇ ರೀತಿ ರಂಗಭೂಮಿ ಕಲಾವಿದರಿಗೆ ಬಹಳಷ್ಟು ಅವಕಾಶ ಮಾಡಿಕೊಟ್ಟಿರೋದು ಈ ಸಿನಿಮಾದಲ್ಲಿ. ಹಾಗೆ ರಾಘು ಶಿವಮೊಗ್ಗ ಇರ್ಬೋದು, ಆಮೇಲೆ ಗಿರಿರಾಜ್ ಅಣ್ಣ ಇರ್ಬೋದು, ಇವರು ಎಲ್ಲರೂ ನಮ್ಮ ಜೊತೆ. ಆಮೇಲೆ ಇವರು ನಮ್ಮ ನಂದ ಸರ್, ಅವ್ರು ಬರಲಿಲ್ಲ, ನಂದ ಸರ್ ಇರ್ಬೋದು, ಇವರಿಗೆಲ್ಲರೂ ನನಗೆ ಸೆಟ್ಟಲ್ಲಿ ಬಹಳನೇ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನನಗಿಂತ ಸೀನಿಯರ್ ಆ್ಯಕ್ಟರ್ಸ್ ಅವರು. ಯಾವುದೇ ಒಂದು ಸೀನ್ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು, ಈ ರೀತಿ ತೊಗೊಂಬಂದು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ರತಿಯೊಬ್ಬರು ಇನ್ಪುಟ್ ಕೊಟ್ಟು ಪ್ರತಿಯೊಬ್ಬರ ಕಡೆಯಿಂದನೂ ಬಹಳ ಪಾಸಿಟಿವ್ ಆಗಿದ್ದರಿಂದ ಹೆಲ್ತಿ ಕಾಂಬಿನೇಷನ್ ಅನ್ನೋದು ಇತ್ತಲ್ಲ ಆ್ಯಕ್ಟರ್ಸಲ್ಲಿ, ಆ ಕಾಸ್ಟಿಗೆ ಅದ್ಭುತವಾಗಿದೆ. ಅದರಲ್ಲಿ ಹೆಲ್ತಿ ಕಾಂಬಿನೇಷನ್ ಇತ್ತಲ್ವ. ನಾವು ಪ್ರತಿದಿನ ಸೆಟ್ಟಲ್ಲಿ ಗಿರಿರಾಜ್ ಸರ್ ಅಂತೂ ನನಗೆ ಒಂಥರ ಡಿಕ್ಷನರಿ ನೋಡೋದಾಗೆ ಆಗುತ್ತೆ. ಅವ್ರನ್ನ ಭಾಷೆ ಶುದ್ಧತೆ ಇರ್ಬೋದು, ಆಮೇಲೆ ನಮ್ಗೆ ಹೇಳ್ಕೊಡೋದು ಪ್ರತಿಯೊಂದು. ನಿರ್ದೇಶಕರು ಬೇರೆದ್ರಲ್ಲಿ ಏನಾದರೂ ಬಿಸಿ ಇದ್ದರೆ ಇವ್ರುಗಳು ಎಲ್ಲರೂ ನಮ್ಗೆ ಹೇಳ್ಕೊಡೋದ್ರಲ್ಲಿ ಹೇಳ್ಕೊಡ್ತಿದ್ರು.
ಹಾಗೆ ಇಡೀ ತಂಡ ಟೆಕ್ನಿಕಲಿ ಡಿಪಾರ್ಟ್ಮೆಂಟ್ ಶ್ವೇತಪ್ರಿಯ ಅವರು DOP ಇರ್ಬೋದು, ಆಮೇಲೆ ಅರ್ಜುನ್ ಮಾಸ್ಟರ್ ಇರ್ಬೋದು, ಆಮೇಲೆ ಧರಣಿ ಆರ್ಟ್ ಡೈರೆಕ್ಷನ್ ಇರ್ಬೋದು, ಇವರೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಸೇರಿ ಮಾಡಿರೋದಕ್ಕೋಸ್ಕರವೇ ಇವತ್ತು ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿ ಇವತ್ತು ಸಕ್ಸಸ್ ಮೀಟಲ್ಲಿ ನಿಮ್ಮ ಮುಂದೆ ಕೂತ್ಕೊಳ್ಳೋ ಕಾರಣ ಆಯಿತು. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರೊಡ್ಯೂಸರ್ ಟೀಮ್, ಬಾಲು ಸರು, ಕೃಷ್ಣ ಸಾರು, ಮತ್ತು ಅಪ್ಪು, ಹಾಗೆ ರವೀಂದ್ರ ಸರ್ ಪ್ರೊಡ್ಯೂಸರು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾಸ್ಟ್ಯೂಮ್ ದಯಾ ಅನ್ನೋದ್ರಿಂದಲೇ ನನಗೆ ಈ ಪಾತ್ರ ಸಿಕ್ಕಿದ್ದು. ಒಂದು ಕಾರಣಾಂತರಗಳಿಂದ ಒಂದು ಕಾಸ್ಟ್ಯೂಮ್ ಹೇಗಿರುತ್ತೆ ಅಂತ ದೂರದರ್ಶನ ಸಿನಿಮಾದಲ್ಲಿ ನಂದು ಕಾಸ್ಟ್ಯೂಮ್ ಇತ್ತು 80s. ಆ ಫೋಟೋ ತೊಗೊಂಡೋಗಿ ಆ ರೆಫರೆನ್ಸ್ಗೋಸ್ಕರ ತೋರಿಸಿದ್ರು ಜಯತೀರ್ಥ ಸರ್ಗೆ. ಆ ರೆಫರೆನ್ಸ್ ತೋರಿಸಿದ್ರು ಜಯತೀರ್ಥ ಸರ್ಗೆ, ಹೌದಲ್ವಾ ಮಂಜು ಇದ್ದಾರಲ್ಲ, ಮಂಜು ಕೈಯಲ್ಲಿ ಪಾತ್ರ ಮಾಡಿಸ್ಬೋದು ಅಂತೇಳಿ ಅವತ್ತು ದಯಾನಂದ್, ಥ್ಯಾಂಕ್ ಯು ಸೋ ಮಚ್. ಕಾಸ್ಟ್ಯೂಮ್ ದಯಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅದು ನನ್ನ ಫೋಟೋ ತೋರಿಸಿಲ್ಲ ಅಂದರೆ ಇವತ್ತು ಕೈ ಮತ್ತೆ ಗೊತ್ತಿಲ್ಲ ಅದು. ಹಾಗಾಗಿ ಪ್ರತಿಯೊಬ್ಬರಿಗೂ, ಡೈರೆಕ್ಷನ್ ಟೀಮ್, ನಾಗೇಶನ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲರಿಂದನೂ ಕೈವ ಈ ಟೀಮ್ ವರ್ಕು, ಈ ಸಕ್ಸಸ್ಸು ಇನ್ನೂ ಮುಂದೆ ಇನ್ನೂ 50 ಡೇಸು ಜಾನ್ವರಿ ಹೇಳಿದಂಗೆ ಇನ್ನೂ ಸಕ್ಸಸ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. ದಯವಿಟ್ಟು ಸಿನಿಮಾ ನೋಡದೇ ಇರೋರು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲರೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖಂಡಿತ ಕಳೆದ 2 ವರ್ಷದಲ್ಲಿ ಕೋಲ್ಕತ್ತಾಗಳು ಇರ್ತಾ ಇತ್ತು, ಮಾಡಿದ್ವಿ ಮುಳುಗೋದ್ವಿ, ಅಯ್ಯೋ ಸಿನಿಮಾ ಬರಬೇಡಿ ಅಂತೇಳಿ. ಎಲ್ಲ ಒಂದು ಕಡೆ ಇಂತಹ ವಿಕ್ಟ್ರೀಸ್ಗಳು ಸಣ್ಣ ಮಾಡಿದವರಿಗೂ ನೋಡಿದವರಿಗೂ ಮಾಧ್ಯಮದವ್ರಿಗೆ ನಿಮಗೂ ಓಕೆ ಯಾರು ಅಳ್ತಾ ಇಲ್ವಲ್ಲ, ಎಲ್ಲರೂ ಪ್ರತಿಯೊಬ್ಬರ ಕಥೆ ಯಾರು ನೋಡ್ತಾರೆ, ಕನ್ನಡಕ್ಕೆ ನೋಡ್ತಾ ಇಲ್ಲ, ಕನ್ನಡಕ್ಕೆ ಬಳಸಬೇಕು ಅಂತೆಲ್ಲ ಹೇಳ್ತಾ ಇರ್ಬೇಕು. ನಮ್ಮ ಸಿನಿಮಾ ಒಂದು ಅಪವಾದ ಆಗಿರೋದು. ಅದು ಈಗ ನೆಕ್ಸ್ಟ್ ವೀಕಿಂದ ಏನಾಗುತ್ತೋ ಗೊತ್ತಿಲ್ಲ. ಸಲಾರು, ಬೆಂಕಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಿಂತವಲ್ಲ. ಈ ಬರಗಾಲದಲ್ಲೂ ನಾವು ಒಂದು ಬೋರ್ವೆಲ್ ತೋಡಿ ನೀರು ಹೊರಗೆ ತೆಗೆಸಿದ್ವಲ್ಲ, ಅದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲಕ್ಕೆ, ಕನ್ನಡಿಗರ ಪ್ರೀತಿಗೆ ಧನ್ಯವಾದಗಳು. ಮುಖ್ಯವಾಗಿ ಆಮೇಲೆ ಅದೇನಾಗುತ್ತೆ, ಈಗ ಸ್ವಲ್ಪ ಮಂಜು ಸರ್ ಹೇಳ್ದಂಗೆಲ್ಲ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೆಲ್ಲ ಏನು ಹಾಗೆ ಹೇಳ್ಕೊಡೋದೇ ದೊಡ್ಡ ವಿಷಯ. ಜಸ್ಟ್ ಒಂದು ಟೀಮ್ ಡಿಸ್ಕಷನಲ್ಲಿ ಹೆಂಗಾಗ್ತಾ ಇತ್ತು ಹಾಗೆ ಆಗ್ತಾ ಇತ್ತು. ಆದರೆ ಜೆನ್ಯೂನ್ಲಿ ನಾನು ಉತ್ತರ ಕನ್ನಡ ಹೋಗೋಕ್ಕಾಗಿಲ್ಲ. ಬಟ್ ನಾವು ಮಂಡ್ಯ ಮೈಸೂರಿಗೆಲ್ಲ ಹೋದಾಗ ಅಲ್ಲಿ RP ಆಗಿರ್ಬೋದು ಅಥವಾ ಜನರು ಬೇಸಿಕ್ಲಿ ಥಿಯೇಟ್ರ್ ಓನರ್ಗಳು ಎಲ್ಲರೂ ಸೇರಿ ಒಂದು ಥರ ಮಾಡಿ ಸರ್ ಇಂಥದ್ದು ಬೇಕು ಸರ್ ಅಂತ ಹೇಳಿದಾಗ, ಈಗ ಒಂದು ಕಡೆ ಪೋಸ್ಟ್ ಕೋವಿಡ್ ಆದಮೇಲೆ ಒಂಥರದ್ದು ಭಯ ನಮಗೆ, ಮೇಕರ್ಸ್ಗಳಿಗೆ, ಆ್ಯಕ್ಟರ್ಸ್ಗಳಿಗೆ ಎಲ್ಲರಿಗೂ ಒಂಥರದ್ದು ಯಕ್ಷ ಪ್ರಶ್ನೆ ಆಗಿ ಉಳಿದಿತ್ತು. ಇಂತಹ ಗೆಲುವುಗಳು ನಮಗೆ ಮುಂದೆ ಹೋಗೋದಕ್ಕೆ ಭರವಸೆ ನೀಡುತ್ತೆ. ಸೊ ಹಾಗಾಗಿ ಈ ಭರವಸೆಗೆ, ನಿಮ್ಮೆಲ್ಲರ ಪ್ರೀತಿಗೆ ನಾನು ವೈಯಕ್ತಿಕವಾಗಿ ತಂಡದ ಪರವಾಗಿ ಋಣಿಯಾಗಿದ್ದೇನೆ. ರಿಲೀಸ್ ಆಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡು ಎಂಟೈರ್ ಕರ್ನಾಟಕ ವಿಜಯ ಯಾತ್ರೆ ಮುಗಿಸಿ ಸಕ್ಸಸ್ ಮೀಟಲ್ಲಿ ಬಂದು ಕೂತಿದ್ದೀವಿ. ಸೊ ಈ ಜರ್ನಿ ಕುತ್ಕೊಂಡು ಹಿಂದೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹೇಳ್ತೀನಿ ಸರ್, ಹೇಳ್ತೀನಿ, ಆ ಥರ ಬೇಡ. ತುಂಬ ಖುಷಿ ಆಗ್ತೈತೆ. ಬಟ್ ಈ ಟೈಮಲ್ಲಿ ಒಂದಷ್ಟು ಜನಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಮೊದಲನೇದಾಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡಿಲ್ಲ. ಬಟ್ ನಾವೆಲ್ಲ ಚಿತ್ರರಂಗದವ್ರು ಒಂದೇ ಅಂತ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ನಮ್ಮ ಒಟ್ಟಿಗೆ ನಿಂತು ಪ್ರಚಾರ ಮಾಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಭಿ ಸರ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟೋ ವರ್ಷದ ಫ್ರೆಂಡ್ಸು ಅನ್ನೋ ಥರ ಮಾತಾಡಿಸ್ತಾರೆ ಅವ್ರು ನೋಡಿದಾಗ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಚಿಕ್ಕಣ್ಣವ್ರಿಗೆ, ಆಶಾ ಭಟ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಾಧ್ಯಮ ಮಿತ್ರರು, ಪ್ರತಿಯೊಂದು ಹೊಸ ಪ್ರೊಡಕ್ಷನ್ ಹೌಸ್ಗೂ ನಾವು ಇಂಡಸ್ಟ್ರಿಗೆ ಬಂದಾಗ ನಮ್ಗೆ ಯಾವ ಥರ ಪ್ರಚಾರ ಮಾಡ್ತಾರೆ, ಹೆಂಗ್ ಪ್ರೋತ್ಸಾಹಿಸ್ತಾರೆ, ಹೆಂಗ್ ಬೆಂಬಲಿಸ್ತಾರೆ ಅನ್ನೋದಿರ್ತದೆ. ನಮಗೂ ಅದಿತ್ತು. ಬಟ್ ಈ 1.5 ವರ್ಷ ನಮ್ಮ ಸಂಸ್ಥೆನ, ನಮ್ಮ ಚಿತ್ರಗಳನ್ನ ನಿರಂತರವಾಗಿ ಉತ್ತಮವಾಗಿ ಪ್ರದರ್ಶನ ಪಬ್ಲಿಕ್ಗೆ ರೀಚ್ ಮಾಡಿದ್ದೀರಾ. ಸೊ ನಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಅದಾದ್ಮೇಲೆ ಎಂಟೈರ್ ಕನ್ನಡ ಇಂಡಸ್ಟ್ರಿ, ಯಾವುದೇ ಒಂದು ಸಂಸ್ಥೆಗಾಗಲಿ ಒಂದು ಹೊಸ ಇಂಡಸ್ಟ್ರಿ ಕಾಲಿಟ್ಟಾಗ ಒಂದು ಅಳ್ಕನ್ನೋದು ಇರ್ತದೆ. ಹೆಂಗೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ಯಾವ ತರ ನಮ್ಮನ್ನ ಬಳಸ್ಕೋಬಹುದು, ಇಲ್ಲ ನಾವೇನಾರ ಮೋಸ ಹೋಗ್ತೀವ ಅಂತ ನೋಡಿದ್ರೆ ಈ 1.5 ವರ್ಷದಲ್ಲಿ ನಮ್ಗೆ ಒಂದು ಕಹಿ ಅನುಭವ ಆಗಿಲ್ಲ. ಸಾಕಷ್ಟು ಸಿಹಿ ಅನುಭವದ ಜೊತೆ ಕೂತಿದ್ದೀವಿ. ಸೊ ಎಂಟೈರ್ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೊಕ್ಕವಾದಂತ ಇಂಡಸ್ಟ್ರಿ, ಯಾರು ಬೇಕಾದ್ರೂ ಹೋಗ್ಬೋದು, ನಿಮ್ಮ ಕನಸುಗಳನ್ನ ಅಚೀವ್ ಮಾಡ್ಬೋದು. ಇಲ್ಲಿ
ಎಲ್ಲರೂ ಒಂದೇ ಅನ್ನೋ ತರ ಸಪೋರ್ಟ್ ಮಾಡ್ತಾರೆ. ಸೊ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಮಹೇಶ್ ಅವರಿಗೆ ಅಲ್ಲಿ ಚಪ್ಪಾಳೆ ಒಂದು ಪಾಪ ಮಹೇಶ್ ಅವರಿಗೆ ಒಂದು ಸಿನಿಮಾನ ತುಂಬಾ ಚಿಕ್ಕ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಂಗೆ ರೀಚ್ ಮಾಡಿಸ್ಬೋದು ಅನ್ನೋದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ, ಅವ್ರಿಗೆ ಸ್ಟ್ರಾಟಜಿ ಐತೆ. ನಮ್ಮ ಸಿನಿಮಾ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಜನತೆಗೆ ರೀಚ್ ಆಗೈತೆ ಅಂದ್ರೆ ತುಂಬಾ ದೊಡ್ಡ ಕ್ರೆಡಿಟ್ ಮಹೇಶ್ ಅವ್ರಿಗೆ ಹೋಗುತ್ತೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋಂಥ ಎಲ್ಲಾ ಕಲಾವಿದರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಯಾವುದೂ ತೊಂದರೆ ಆಗದೆ, ಮನಸ್ಸಿಗೆ ಏನೇ ಸಣ್ಣ ಪುಟ್ಟ ಬೇಜಾರು ಮಾಡಕ್ಕಾಗದೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗಳು, ಅವರು ಸ್ಕ್ರೀನ್ ಹಿಂದೆ ಕೆಲಸ ಮಾಡ್ತಾರೆ. DOP ಆಗಿರ್ಬೋದು, ಅಜಿನೀಶ್ ಅವರಾಗಿರ್ಬೋದು, ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಧರಣಿ ಅವರಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರು, ದಯಾ ಕಾಸ್ಟ್ಯೂಮ್ ಅವರು, ಪ್ರೊಡಕ್ಷನ್ ಹುಬ್ಳಿ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತ ಸತೀಶ್, ಸುರೇಶ್ ಅಂಡ್ ಮಧು ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕಂಟೆಂಟ್ ಕರಗದಾಗಿದ್ದರಿಂದ ಅವರ ಒಪ್ಪಿಗೆ ಇಲ್ಲದೆ, ಅವರ ಅನುಮತಿ ಇಲ್ಲದೆ, ಅವರ ಇದರಿಂದ ನಾವೇನು ಮಾಡೋಕ್ಕಾಗ್ಲಿಲ್ಲ. ಸೊ ಡೇ 1 ಇಂದ ನಾವ್ ಇದೀವಿ ಸರ್ ಮಾಡಿ, ಈ ತರ ನಮ್ಮ ಕಲ್ಚರ್ ಇದು ಅಂತ ಹೇಳ್ಕೊಟ್ಟು ಜೊತೆ ನಿಂತು ಶೂಟಿಂಗ್ ಮಾಡೋವೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆದಂತ ರವೀಂದ್ರ ಅವರು, ಎಲ್ಲರಿಗೂ ಅನ್ನದಾತರವರು, ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಅಣ್ಣ. ಅವ್ರ ಪಾರ್ಟ್ನರ್ಸ್ ಆದಂತ ಚಂದ್ರಶೇಖರ್ ಅಂಡ್ ಶ್ರೀಧರ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇನಣ್ಣ ಇನ್ಯಾರು ಬಿಟ್ಟಿದೀವ? ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲು ಒಂಥರ ಇವರು ಇದು ಮ್ಯಾನೇಜರ್ ಕೆಪಾಸಿಟಿ ಇವರಲ್ಲಿ ತುಂಬಾ ಇದೆ. ಎಲ್ಲರೂ ಸಮಾಧಾನ ಮಾಡ್ತಾರೆ. ಎಲ್ಲರೂ ಪರ ನಿಮ್ಮಂತೆ. ಆಮೇಲೆ ಮೈಸೂರು ಜನ 45 ದಿನ ನಿರಂತರವಾಗಿ ಶೂಟ್ ಮಾಡಿದ್ದೀನಿ. ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಯಾವುದೇ ತೊಂದರೆ ಮಾಡಿಲ್ಲ, ತುಂಬಾ ಸಪೋರ್ಟ್ ಇದೆ. ಯಾಕಂದ್ರೆ ಬಿಕಾಸ್ ನಮ್ಮ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕು, 80s ಪೀರಿಯಡ್ ತೋರಿಸ್ಬೇಕಂದ್ರೆ. ಸೊ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಅದಾದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಗಿನಿಂಗ್ ಇಂದ ನಮ್ಮ ಪ್ರಾಡಕ್ಟ್ ನಮಗೆ ಪಬ್ಲಿಸಿಟಿ ವರೆಗೂ ಎಲ್ಲಾ ಕಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಕೈವಾರ ಚಿತ್ರತಂಡದಿಂದ ಸ್ಪೆಷಲ್ ಥ್ಯಾಂಕ್ಸ್. ಅಂಡ್ ಕನ್ನಡ ಜನತೆ, ಕನ್ನಡ ಆಡಿಯನ್ಸ್, ಕನ್ನಡ ಪೀಪಲ್ಗೆ ಈ ಸಿನಿಮಾ ಮಾಡುವಾಗ 100% ಸಕ್ಸಸ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಬಟ್ ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ದೊಡ್ಡ ಸಕ್ಸಸ್ ಕೊಟ್ಟಿದ್ದೀರಾ. ಈ ಸಕ್ಸಸ್ ಇನ್ನತ್ತು ಸಿನಿಮಾಗಳನ್ನ ಮಾಡೋಂತ ಮನಸ್ಥಿತಿ ಬರ್ತದೆ ನಮಗೆ. ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ಇದೇ ರೀತಿ ಕನ್ನಡ ಎಲ್ಲ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿ ಪ್ರೋತ್ಸಾಹಿಸಿ. ಸೊ ನಮ್ಮ ಸಂಸ್ಥೆ 2ನೇ ಸಿನಿಮಾ ಅಂತ ಲವ್ಲಿ ನೆಕ್ಸ್ಟ್ ಇಯರ್ ಬರ್ತಾ ಇದೆ. ಅದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡುವಂತ ಸಿನಿಮಾ. ಅದಕ್ಕೂ ಇದೇ ರೀತಿ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಅದಾದ್ಮೇಲೆ ಐ ಶುಡ್ ಸೇ ಥ್ಯಾಂಕ್ಸ್ ಟು ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್. ನಮಗೆ ಫಸ್ಟ್ ಒಂದು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಕೊಟ್ಟು ಈ ಸಿನಿಮಾ ನಾನು ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ತುಂಬಾ ಚೆನ್ನಾಗಿ ಒಂದು ಥಿಯೇಟರ್ ಸೆಟಪ್ ಮಾಡೋದು, ಇದೊಂದು ಕಲೆ, ಸಿನಿಮಾ ಮಾಡೋದಕ್ಕಿಂತ ಅದೊಂದು ದೊಡ್ಡ ಕಲೆ, ಅದನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಮ್ಮನ್ನ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. 25 ಡೇಸ್ ಕಂಪ್ಲೀಟ್ ಮಾಡಿ ಇವತ್ತು ಒಂದು ಸಕ್ಸಸ್ ಮೀಟ್ ನಾವಿಲ್ಲಿ ಸೇರಿದ್ದೀವಿ. ಇದರಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದಕ್ಕೆ ನನಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಒಂದು 10 ದಿನದಿಂದ ನನ್ನ ತಲೆಯಲ್ಲಿ ದಿನ ಒಂದು ಹಾಡು ಕೇಳ್ತಿರೋದು ಸಂಕ್ರಾಂತಿ ಹಾಡು. ಸೊ ಅದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಆಗ್ಬಿಟ್ಟಿದೆ ಇವಾಗ. ಸೊ ಎವ್ರಿ ಡೇ ಕಾರಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಆ ಸಾಂಗ್ ಕೇಳಿನೇ ಆಮೇಲೆ ಬೇರೆ ಸಾಂಗ್ ಕೇಳ್ತದೆ ಹಾಗಾಗಿದೆ. ಈ ಕೈವ ನನಗೆ ಆಲ್ರೆಡಿ ಪಾಸಿಟಿವ್ ಎಲ್ಲ ರಿವ್ಯೂಸ್ ಬರ್ತಾ ಇತ್ತು. ನಾನು ಆ್ಯಕ್ಚುಲಿ ಬೇರೆ ಒಂದು ಸಿನಿಮಾ ಮೀಟಿಂಗ್ಗೆ ಅಂತ ಮೊನ್ನೆ ಬಂದಾಗ ನಾನು ಫಸ್ಟ್ ಅದೇ ಹೋಗಿ ಮೂವಿ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅನಿಸ್ತು ಇಲ್ಲ, ಕೈವ ಸಿನಿಮಾ ನಾನು ಇಲ್ಲಿ ನೋಡೋದಿಲ್ಲ. ಯಾಕೆ ಅಂತಂದರೆ ಇಡೀ ಚಿತ್ರತಂಡದ ಜೊತೆ ದುಬೈಯಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋದಲ್ಲಿ ನಾನು ನೋಡಬೇಕು ಅಂತ ಒಂದು ಆಸೆ ನನಗಿದೆ. ಸೊ ಅದಕ್ಕೆ ತಯಾರಿ ಕೂಡ ನಾವು ಮಾಡ್ತಾ ಇದ್ದೀವಿ. ನಿರ್ಮಾಪಕರ ಜೊತೆ
ಮಾತಾಡ್ತಾ ಇದ್ದೀವಿ. ಕೆಲವು ಪ್ರೊಸೀಜರ್ಸ್ ಇರೋದ್ರಿಂದ ಸೊ ನಮಗೆ ಅಲ್ಲಿ ಓವರ್ಸೀಸಲ್ಲಿ ರಿಲೀಸ್ ಮಾಡೋಕ್ಕೆ ಅಲ್ಲಿದೆ ಬೇರೆ ಪ್ರೊಸೀಜರ್ಸ್ಗಳಿರುತ್ತೆ, ಅದು ಕೆಲಸ ನಡೀತಾ ಇದೆ. ಸೊ ಡೇಟ್ ಯಾವಾಗ ಅಂತ ಇನ್ನೂ ನಾವು ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಜಾನ್ವರಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಆದಷ್ಟು ಬೇಗ ಆದರೆ ಸೊ ನಾವು ಜಾನ್ವರಿಲಿ ಅಲ್ಲಿ ಓವರ್ಸೀಸಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಜೊತೆಗೆ ಎಲ್ಲ ಗಲ್ಫ್ ರೀಜನ್, ಕತಾರ್, ಬಹ್ರೈನ್ ಆಗಿರ್ಬೋದು, ಒಮಾನ್ ಆಗಿರ್ಬೋದು, ಸೊ ಎಲ್ಲ ಗಲ್ಫ್ ರೀಜನ್ ಇದರಲ್ಲಿ ನಾವು ರಿಲೀಸ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಏನಾಗಿತ್ತು ಅಂದರೆ ಕಳೆದ ಒಂದು 10 ವರ್ಷದಿಂದ ನಾನು ಏನಿದ್ದೀನಿ ಅಲ್ಲಿ, ನಾನು ಹೋದಾಗ ಸ್ಟಾರ್ಟಿಂಗ್ ಕನ್ನಡ ಸಿನಿಮಾ ಅನ್ನೋದೊಂದು ತುಂಬ ಮಿಸ್ ಮಾಡ್ತಿದ್ದೆ. ಎಲ್ಲೋ ಇನ್ನೊಂದು ಬೆರಳಿನ ಕೈಲಿ ಆ ಕನ್ನಡ ಚಿತ್ರ ಅಲ್ಲಿ ರಿಲೀಸ್ ಆಗ್ತಾ ಇತ್ತು. ಸೊ ಏನಪ್ಪ ಇದು ಕನ್ನಡ ಸಿನಿಮಾಗಳೇನೋ ಬರೋದಿಲ್ಲ, ಒಳ್ಳೊಳ್ಳೆ ಚಿತ್ರಗಳು ಬಂದರೂ ಕೂಡ ಅಲ್ಲಿ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಅಯ್ಯೋ ಜನ ಬರ್ತಾರೋ ಇಲ್ವೋ ಅನ್ನೋದು ಅದೊಂದು ಇತ್ತು. ಖಂಡಿತ ಇಲ್ಲ, ಯಾವುದೇ ದೊಡ್ಡ ಸಿನಿಮಾ ಆಗಲಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಕನ್ನಡ ಚಿತ್ರ ಒಂದು ಕ್ವಾಲಿಟಿ ಆಗಿರ್ಬೋದು, ಟೆಕ್ನಿಕಲ್ ಇದಾಗಿರ್ಬೋದು, ಅದು ಬೇರೆ ಲೆವೆಲಲ್ಲೇ ಇದೆ. ಅದು ಪ್ರತಿಯೊಬ್ಬರಿಗೂ ದುಬೈಯಲ್ಲಿ ಬೇರೆ ರಾಜ್ಯದವರಾಗಿರ್ಬೋದು, ಬೇರೆ ಸ್ಟೇಟ್ ಆಗಿರ್ಬೋದು, ಬೇರೆ ಕಂಟ್ರಿ ಆಗಿರ್ಬೋದು, ಎಲ್ಲರಿಗೂ ಗೊತ್ತು. ಇವಾಗ ಹೆಂಗಾಗಿದೆ ಅಂತಂದ್ರೆ ಬೇರೆ ನಮ್ಮ ನೆಲ ರಾಷ್ಟ್ರ ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಯವರು ಬಂದು ಕನ್ನಡ ಸಿನಿಮಾ ಬಗ್ಗೆ ಕೇಳೋಷ್ಟು ನಮ್ಮ ಕನ್ನಡ ಚಿತ್ರರಂಗ ಬೆಳೆದಿದೆ ಅನ್ನೋದು ನನ್ನ ಒಂದು ಹೆಮ್ಮೆ ವಿಷಯ. ಸೊ ಒಳ್ಳೆ ಕಂಟೆಂಟ್ ಚಿತ್ರ ಬಂದ್ರೆ ನಮ್ಮ ಕಡಲಾಚೆ ಕನ್ನಡಿಗರು ಯಾರಿದ್ದಾರೋ ಖಂಡಿತ ಅವರೆಲ್ಲ ನೋಡಿ ಹರಸಿ ಹಾರೈಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಸೊ ಈ ಒಂದು ಕೈವ ಚಿತ್ರನೂ ಕೂಡ ಆದಷ್ಟು ಬೇಗ ಅಲ್ಲಿ ನಾವು ರಿಲೀಸ್ ಮಾಡಿ ಎಲ್ಲ ಪ್ರಯತ್ನದಲ್ಲಿದ್ದೀವಿ. ಸೊ ಅಲ್ಲೂ ಕೂಡ ನಾವು ಖಂಡಿತ ಈ ಒಂದು ಕೈವ ಸೂಪರ್ ಡೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಕೈವ ಎಂಟೈರ್ ಟೀಮ್. ಥ್ಯಾಂಕ್ ಯು. ಅದಕ್ಕೆ ತುಂಬಾ ಗೊತ್ತಾಗಿದೆ ಪಾಪ, ಸಾರಿ, ಗೊತ್ತಿಲ್ಲ, ಕೆಲವು ಅನಾನುಕೂಲಗಳಾಗಿದೆ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಬಾಲು, ಈಗ ಮತ್ತೆ ನಾನು ರಿಪೀಟ್ ಮಾಡಕ್ ಹೋಗಲ್ಲ, ಬಾಲು ಹೇಳಿದ ಅಷ್ಟೂ ಜನಕ್ಕೆ ನನ್ನ ಕೃತಜ್ಞತೆ ಇರುತ್ತೆ. ಎಲ್ಲ ಡಿ ಬಾಸ್ ಇಂದ ಆದಿಯಾಗಿ ಹಿಡಿದು ಇವತ್ತು ಇಲ್ಲಿ ನನ್ನ ಮುಂದೆ ನಿಂತಿರೋ ಈ ಆಂಕರ್ ಅನುಷಾ ತನಕ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಇರುತ್ತೆ. ಮುಖ್ಯವಾಗಿ ನಾನು ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕೆ ಅಂತಂದ್ರೆ ತುಂಬಾ ಮುಖ್ಯ. ನಾನು ಸಿನಿಮಾ ಒಳಗಡೆ ಏನೆಲ್ಲ ಡಿಸೈನ್ ಮಾಡಬೇಕು ಎಲ್ಲ ಮಾಡಿದ್ದೀನಿ ಸರ್. ಆದ್ರೆ ಇಷ್ಟೊತ್ತಂತ ನೀವೊಂದು ವಿಟಿ ನೋಡಿದ್ರ ಆ ವಿಡಿಯೋ, ಆ ಎಲ್ಲದರ ನಿರ್ದೇಶನ ಮತ್ತು ಆ ಸಂಭ್ರಮವನ್ನ ಕ್ಯಾಪ್ಚರ್ ಮಾಡುವಷ್ಟು ಟ್ಯಾಲೆಂಟ್ ನನಗಿಲ್ಲ, ಸತ್ಯ ಹೇಳ್ತೀನಿ ಸರ್. ಕಥೆನಲ್ಲೇನೋ ಬರೀತೀನಿ, ಪಾತ್ರಗಳು ಬರೀತೀನಿ, ಅದ್ರ ಹಿಂಗ್ ಮಾತಾಡ್ಬೇಕು, ಅದೇನ್ ಮಾಡ್ಬೇಕು ಅನ್ನೋದು ಮಾಡಿಸ್ತೀನಿ. ಆದ್ರೆ ಇಷ್ಟು ಸಂಭ್ರಮವನ್ನ ಒಟ್ಟಿಗೆ ಹಿಡಿದು ನನ್ನ ಮುಂದೆನೆ ಹಿಂಗ್ ತೋರಿಸಿದ್ರಲ್ಲ, ಆ ಪ್ರತಿಭೆ ಬಹಳ ದೊಡ್ಡದು ಸರ್. ಕಲಿಬೇಕು ನಾನು ನಿಮ್ಮ ಹತ್ರ. ಸಾಧ್ಯವಾದರೆ ಖಂಡಿತ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಎರಡನೇದು, ನಾನು ಈಗ ಯಾತ್ರೆ ಅಂತ ಹೊರಟಾಗ ಅಲ್ಲಿ ಆರ್ಪಿಗಳು ಮತ್ತು ಥಿಯೇಟರ್ ಓನರ್ಸು ಅವರ ಮುಖದಲ್ಲಿ ಒಂದು ನಗು ನೋಡಿದೆ ಮತ್ತು ಒಂದು ಎಕ್ಸೈಟ್ಮೆಂಟ್ ನೋಡಿದೆ. ಮತ್ತು ಚಿತ್ರದುರ್ಗದಲ್ಲಿ ಬಸವೇಶ್ವರ ಚಿತ್ರಮಂದಿರದಲ್ಲಿ ಒಬ್ರು ಆಪರೇಟರ್ನ ನಾನು ಮಾತಾಡ್ಸಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಷ್ಟು ಉತ್ಸಾಹದಿಂದ ಮಾತಾಡ್ತಿದ್ರು ಅಂತಂದ್ರೆ, ಸರ್ ಪಾಪ ಅವ್ರಿಗೆ ಸಿನಿಮಾಗಳು ಬೇಕಾಗಿದೆ ಸರ್, ನಾವು ಮಾಡ್ತಿಲ್ಲ ಸರ್ ಅಷ್ಟೊಂದು ಅನ್ನೋದು ನನಗನ್ನಿಸ್ತು. ಯಾಕೆ ಅವರು ಸರ್ ಒಂದು 2 ಸಿನಿಮಾ ಮಾಡಿ ಸರ್, ವರ್ಷಕ್ಕೊಂದು 2 ಸಿನಿಮಾ ಮಾಡಿ ಸರ್ ಪ್ಲೀಸ್, ಈಗಾದ್ರೂ ನೋಡಿ ಸರ್, ಜನ ಇದ್ದಾರೆ ಸರ್, ನೋಡ್ತಾರೆ ಸರ್ ಅಂತ ಹೇಳ್ತಾರೆ. ನಮಗೆ ಭಯ ಸರ್, ಇವತ್ತು ಕಾಂಪಿಟೇಟಿವ್ ಆಗಿದ್ದೀವಿ. ಎಷ್ಟು 6 ತಿಂಗಳು ಒಂದು ಕತೆ ಬಂದು ಟಕ್ಕಂತ ಒಂದು ಸಿನಿಮಾ ಮುಗಿಸಿ ಬಂದ್ಬಿಡೋಷ್ಟಲ್ಲ. ಈ ಒಂದು ಕೈವ ಸಿನಿಮಾನ ನಾನು ಶುರು ಮಾಡಿ ಮುಗಿಸೋ ಅಷ್ಟರಲ್ಲಿ 2 ವರ್ಷ ಆಗಿದೆ. ಅದಕ್ಕೆ CG ಇರುತ್ತೆ, ಮ್ಯೂಸಿಕ್ ನಾನು ಕಾಂಪ್ರಮೈಸ್ ಆಗಿ ಇಷ್ಟಪಡೋದಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಬರಬೇಕು ಅಂತ ಪಟ್ಟಿಟ್ಟು ಕೂತಿರ್ತೀವಿ. ಇದೆಲ್ಲ ಇವತ್ತಿನ ನಿರ್ದೇಶಕರ ಕಾಂಪಿಟೇಷನ್ಸ್ಗಳು. ಹಾಗಾಗಿ ಒಂಚೂರು ಡಿಲೇ ಆಗ್ತಾ ಇದೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳಾಗಿ ಅದು ಹೆಚ್ಚಿನ ಸಂಖ್ಯೆಗಳಿಗೆ ಜನ ರೀಚ್ ಆಗುವಂತ ಕೆಲಸಗಳ ಆದಷ್ಟು ಒಳ್ಳೇದು. ಆ ಥರದೊಂದು ಬೇಡಿಕೆ ಇದೆ ಅಲ್ಲಿನ ಆರ್ಪಿಗಳಿಂದ, ಅಲ್ಲಿನ ಜನರಿಂದ ಮತ್ತು ಥಿಯೇಟರ್ಗಳ ಓನರ್ಸ್ಗಳ ಕಡೆಯಿಂದ. ಇದೆಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಜೊತೆಗೆ ಕಂಟೆಂಟ್ ರೈಟರ್ ಆಗಿ ಈ ಸಕ್ಸಸ್ ಏನು, ಆ ಅಂಶಗಳೆಲ್ಲ ಅವ್ರು ಹೇಳ್ತಾರೆ, ಅದು ನಡೆಯುತ್ತೆ, ಜನ ನೋಡುತ್ತಿದ್ದಾರೆ, ಸಂತೋಷ. ನನಗೆ ಸಕ್ಸಸ್ ಅಂತ ಅನ್ನೋದು ಬೇರೆ ಸರ್. ಹೇಗೆ ಅಂತಂದ್ರೆ, ಒಬ್ರು ಹೆಣ್ಮಗಳು ಫೋನ್ ಮಾಡಿ, ಸರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡೋ ಒಬ್ಬ ಕೈವ ಇರಲಿಲ್ಲ ಸರ್ ಅವತ್ತು ಅಂತ ಯಾರೋ ಹೇಳ್ತಾರೆ ಸರ್. ಅದು ನನಗೆ ಬಹಳ ತುಂಬಿ ಬರುತ್ತೆ. ನಾನು ಏನು ಮುಖ್ಯವಾಗಿ ಈ ಚಿತ್ರದಿಂದ ನಾನು ಹೇಳಕ್ ಕೊಟ್ಟಿದ್ದೇನು, ಹೆಣ್ಣನ್ನ, ನಮ್ಮನ್ನ ನಂಬಿದವ್ರನ್ನ ನಾನು ಆ ಟೆಲಿಕಾಸ್ಟ್ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಲೈನ್ ಏನಿದೆ,
ಅದು ನನಗೆ ಈ ವಿಟಿ ನೋಡಿದಾಗ ಒಂದು ಅನ್ಸಿತ್ತು, ಕೈವಾ ಈಕೆಯನ್ನ ಸಲ್ಮಾನನನ್ನ ಬರೀ ಸಿನಿಮಾದ ಒಳಗಡೆ ಅಲ್ಲ, ಅಷ್ಟು ಜನಗಳ ಮಧ್ಯದಲ್ಲಿ ಎಲ್ಲಾ ಕಡೆ ಇವನನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದ ರೀತಿ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು. ಹೀಗೆ ಇರ್ಲಪ್ಪ, ಈ ಕೈವಾ ಪಾತ್ರ ನಿನ್ನ ಒಳಗಡೆನೆ ಇಲ್ಲಿ ಎಷ್ಟೇ ಮುಂದೆ ಸಿನಿಮಾಗಳು ಮಾಡಿದ್ರು, ಎಷ್ಟೇ ಪಾತ್ರಗಳಲ್ಲಿ ಬಂದ್ರು ಕೂಡ ನಮ್ಮನ್ನ ನಂಬಿ ಬಂದಂತ ಹೆಣ್ಣು ಮಕ್ಕಳನ್ನ ನಾವು, ನಮ್ಮ ಸುತ್ತ ಇರೋ ಹೆಣ್ಣು ಮಕ್ಕಳನ್ನ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಹಾಗೆ ಇರಲಿ. ಸಂತೋಷ. ಆ ಸಿನಿಮಾ ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಇದು ದಾಟಿದ್ರೆ ಅದೇ ನಿಜವಾದ ಸಕ್ಸಸ್. ನನಗೆ ಅದು ಫೋನ್ಗಳ ಮೂಲಕ ಬಂತು ಮತ್ತು ಹೆಣ್ಮಕ್ಳು ತುಂಬಾ ರೆಸ್ಪಾಂಡ್ ಮಾಡಿದ್ರು. ನನಗೆ ಇದೆಲ್ಲ ನನಗೆ ತುಂಬಿ ಬಂತು. ನಿಜ, ಇವತ್ತು ಏನೇನೋ ಕಾಂಪಿಟೇಷನ್ ಇದೆ. ಇವತ್ತಿನ ಸಕ್ಸಸ್ ನ ಅದು ಹೇಗೆ ಅಳಿತಾರ ನನಗೂ ಗೊತ್ತಿಲ್ಲ. 2 ಸಿನಿಮಾ ದೊಡ್ಡದು ಬರ್ತಾ ಇದೆ ನಾಳೆ ನಾಡಿದ್ದಲ್ಲಿ. ಅದು ಒಂದು 3-4 ತಿಂಗಳಿಂದಲೇ ಬುಕ್ ಆಗಿದೆ ಅದರ ಥಿಯೇಟರ್ಗಳೆಲ್ಲ. ಅವ್ರ ಥಿಯೇಟರ್ನ ಬುಕ್ ಮಾಡಿದ ಸಂದರ್ಭದಲ್ಲಿ ನಾವು ಸಿನಿಮಾ ಡೇಟ್ ರಿಲೀಸ್ ಮಾಡೋದು ಡಿಸೈಡ್ ಮಾಡಿರ್ಲಿಲ್ಲ. ಇದು ಏನೇನೋ ಇದೆ ಸರ್, ಇಲ್ಲಿ ನನಗೆ ಗೊತ್ತಿಲ್ಲ. ಆದ್ರೆ ಜನ ಸಿನಿಮಾ ರೀಚ್ ಆಗ್ತಾ ಇದೆ, ಜನ ಫೋನ್ ಮಾಡ್ತಿದ್ದಾರೆ ನನಗೆ, ಅದು ನನಗೆ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಾನು ಒಬ್ಬ ಬರೆದವನಾಗಿ ಮತ್ತು ಇದನ್ನ ನಿರ್ದೇಶನ ಮಾಡಿದವನಾಗಿ ನಾನು ಸಂತೋಷವಾಗಿದ್ದೀನಿ. ನಮ್ಮ ಜೊತೆ ನೀವು ಸದಾ ನಿಂತಿದ್ದೀರಿ ಮಾಧ್ಯಮ ಮಿತ್ರರು. ನಿಮ್ಗೆಲ್ಲರೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ನನಗೆ ಹೇಳಿದ್ದೆ ಅದು ಯಾವುದನ್ನು ಜಾಸ್ತಿ ಮಾಡಿದೆ, ಎಷ್ಟು ಬೇಕು ಅಷ್ಟೇ ಹೇಳ್ಬಿಟ್ಟು ಮುಗಿಸೋದ್ರಲ್ಲ ಥ್ಯಾಂಕ್ಸ್ ಅಂತ ಹೇಳಿದ್ರು ಪ್ರೇಕ್ಷಕರು ಸರ್. ಅಂದ್ರೆ ತುಂಬಾ ಹೇಳ್ತೀನಿ ಸರ್, ಈಗ ವಿಮರ್ಶಕರಿಗಿಂತ ಪ್ರೇಕ್ಷಕರಿಗೆ ಹೇಳಿ ಸರ್, ಎಲ್ಲೂ ಬರೋಲ್ಲ ಸರ್, ಸೂಪರ್ ಸರ್. ಅಲ್ಟಿ ಸಿನಿಮಾ ಇದೆ, ಒಂದಷ್ಟು ಖರಾಬ್ ಮೂವಿ, ಬೆಂಕಿ ಇದ್ರದ್ದು ಒಂದೊಂದಷ್ಟು ಅವರ ನಾಡಿ ಮಿಡಿತ ಅದೇ ಸರ್. ಮತ್ತೆ ಮತ್ತೆ ನನಗೆ ಮನನ ಆಗಿದ್ದಿಷ್ಟೇ, ಸಿನಿಮಾ ಅನ್ನೋದು ಮುಖ್ಯವಾದ ಧರ್ಮ. ನಾವು ಏನ್ ಬೇಕಾದ್ರೆ ಹೇಳೋಣ ಸರ್, ಇದೊಂದು ಕಥೆ, ಇನ್ನೊಂದು ಯಾವ್ದೋ ಬೆಲ್ ಬಾಟಮ್, ಇನ್ನೊಂದು ಯಾವ್ದೋ ಬನಾರಸ್, ಮತ್ತೊಂದು ಮಾಡ್ತಿರ್ತೀವಿ ಮುಂದಕ್ಕೆ. ಆದ್ರೆ ಬಹಳ ಮುಖ್ಯವಾದ ಧರ್ಮ. ಆ ಎಂಟೈರ್ ಪ್ರೇಕ್ಷಕರನ್ನ ನಾನು ನೋಡಿ, ನಾನು ಬೀದಿ ನಾಟಕದವನು, ಈಗಲೂ ನಾನು ಬೀದಿ ನಾಟಕದ ಅನುಭವವೇ ಆಯ್ತು. ಆ ಪ್ರೇಕ್ಷಕರನ್ನೆಲ್ಲ ನಾನು ಮೀಟ್ ಮಾಡಿದ್ದು, ಅವರು ನನಗೆ ಹೇಳಿದ್ ಒಂದೇ, ಎಲ್ಲೂ ಬೋರ್ ಆಗ್ಲಿಲ್ಲ. ಅದೇ ದೊಡ್ಡ ಧರ್ಮ ಅಂತ ಅನಿಸ್ತಾ ಇದೆ ಸರ್. ನಾವೇನಾದ್ರೂ ಕಥೆ ಹೇಳೋಣ, ಕಾಮಿಡಿ ಮಾಡ್ತೀವೋ, ನಗಿಸ್ತೀವೋ, ಅಳಿಸ್ತೀವೋ, ಹಾಡು ಹೇಳಿಸ್ತೀವೋ, ಡಾನ್ಸ್ ಮಾಡಿಸ್ತೀವೋ, ಹುಡುಗರಿಗೆ ಏನೋ ಗೊತ್ತಿಲ್ಲ. ಆದ್ರೆ ಎಲ್ಲೂ ಬೋರ್ ಆಗ್ತಿದ್ದಂಗೆ ನಾವು ನೋಡ್ಕೊಳ್ಬೇಕಾದದ್ದು ಬಹಳ ದೊಡ್ಡ ಸಿನಿಮಾ ಧರ್ಮ ಅನ್ನೋದು ಮತ್ತೆ ಮತ್ತೆ ಮನನೂ ಆಯ್ತು. ಆದಷ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್, ಏನಂತಂದ್ರೆ ಎಲ್ಲಿ ಚೆನ್ನಾಗಿ ಆಗ್ತಾ ಇದೆ ಸರ್, ಲಿಡೋದಲ್ಲಿ ತುಂಬಾ ಅದ್ಭುತವಾಗಿ ಹೋಗ್ತಿದೆ ಸರ್ ನಮ್ಮ ಸಿನಿಮಾ. ನಿನ್ನೆ ಅದನ್ನೆಲ್ಲ ಮಾತಾಡ್ತಾರೆ ಸರ್, ಅದು ಅದ್ರ ಬಗ್ಗೆ ಅವರು ಕ್ಲಿಯರ್ ಆಗಿ ಕೊಡ್ತಾರೆ. ಬಟ್ ನನಗೆ ತುಂಬಿ ಬಂದದ್ದು ಕಾಂಪಿಟೇಷನ್ ಇದೆ. ಬಟ್ ನಾವು 150 ಸ್ಕ್ರೀನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಮಾಡ್ತೀವಿ ಸರ್ ಸಿನಿಮಾ. ಥರ್ಡ್ ವೀಕ್ ಕಂಟಿನ್ಯೂ ಮಾಡೇ ಮಾಡ್ತೀವಿ. ಒಂದು 150 ಸ್ಕ್ರೀನ್ ಅಂತೂ ಮಾಡೇ ಮಾಡ್ತೀವಿ. ಸೊ ಮಲ್ಟಿಪ್ಲೆಕ್ಸಲ್ಲಿ ಅದು ಎಲ್ಲಿ ಅಂದರೆ ಅವ್ರಿಗೂ ಏನಾಗ್ತಿದೆ ಅಂತೇಳಿ, ಈಗ 1,500 ರೂಪಾಯಿ ಪರ್ ಟಿಕೆಟ್ ಮಾಡಿದ್ದಾರೆ ಸರ್ ಸಲಾರು. ಡಂಕಿ 1,500 ಟಿಕೆಟ್ ಮಾಡಿದ್ದಾರೆ. ಜನ ಓವರ್ ನೈಟ್ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಸಿನಿಮಾ 150 ರೂಪಾಯಿ ಟಿಕೆಟು, 110 ರೂಪಾಯಿ ಟಿಕೆಟ್, 80 ರೂಪಾಯಿ ಟಿಕೆಟು ಇದೆ ಇವತ್ತು ಕರ್ನಾಟಕದಲ್ಲಿ, ಹಲವಾರು ಕರ್ನಾಟಕದಲ್ಲಿ. ಬಟ್ 1,500 ಕೊಟ್ಟರು ಟಿಕೆಟು ಬುಕ್ಕಿಂಗ್ ಆಗುವಂಥ ಪರಿಸ್ಥಿತಿಲಿ ಇದೀವಿ ನಾವು. 5 ಗಂಟೆ ಶೋ, ಮಾರ್ನಿಂಗ್ 5 ಗಂಟೆ ಶೋ 1,500 ರೂಪಾಯಿ ರೇಟ್ ಇರುತ್ತೆ. ನಾವು ಕನ್ನಡ ಬುಕ್ ಮಾಡ್ತಾರೆ. ಸೊ ಹಂಗಿದೆ. ಸೊ ಎಂಟರ್ಟೈನ್ಮೆಂಟ್ ಎಲ್ಲರೂ ಚಾಯ್ಸು. ಬಟ್ ಎಲ್ಲರೂ ಥಿಯೇಟರ್ ಸೆಟಪ್ಪಲ್ಲಿ ನಾವು 150 ಕಂಟಿನ್ಯೂ ಮಾಡ್ತೀವಿ. ಹೌದು ಸರ್, ಎಲ್ಲ ಸಿಂಗಲ್ ಸ್ಕ್ರೀನೇ. 35 ಸ್ಕ್ರೀನ್ ಆ್ಯಡ್ ಮಾಡಿದ್ದೀವಿ ಸರ್ ನಾನು ಸೆಕೆಂಡ್ ವೀಕ್. ನಿಜ ಹೇಳ್ಬೇಕಂದ್ರೆ ಆದಷ್ಟು BC ಸೆಂಟರ್ ಅಲ್ಲಿ ಸಿಕ್ಕಿದಂತ ಒಂದು ದೊಡ್ಡ ಬೆಂಬಲ ನನಗೆ ಒಂದು ಓಕೆ, ಈ ಸೀನ್ ವರ್ಕ್ ಆಯ್ತು, ನೆಕ್ಸ್ಟ್ ಬರೆಯೋದಕ್ಕೆ ನಮ್ಗೆ ಏನೋ ಬೇಕಲ್ಲ ಸರ್, ಆ ಶಿಲೆ ಚಪ್ಪಾಳೆಗಳೇ ನಮಿಸ್ಕೊಳ್ತೀವಿ. ಟೋಟಲ್ ಇವಾಗ ಒಂದು 300 ಸ್ಕ್ರೀನ್ ಇರ್ಬೋದು ಸರ್. ಮಾಡೇ ಮಾಡ್ತೀವಿ ಸರ್, ಶೋರ್ ಮಾಡ್ತೀವಿ. ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾಹಿತಿ ಹಾಗೂ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ. ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಈ ಒಂದು ಸಕ್ಸಸ್ ಮೀಟ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಸಿನಿಮಾನ ಎಲ್ಲರೂ ಒಪ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾನ ನೋಡುವಾಗ ಅವರ ರಿಯಾಕ್ಷನ್ಸ್ಗಳು, ಅವ್ರು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು ಸಿನಿಮಾ ಮಾಡಿದ್ದಕ್ಕೆ ನಮಗೆ ತುಂಬ ತೃಪ್ತಿ ಆಗ್ತಾ ಇತ್ತು. ಒಂದೊಳ್ಳೆ ಸಿನಿಮಾನ ನಮ್ಮ ವೀಕ್ಷಕರು ಕೊಟ್ಟಿದ್ದೀವಿ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರತಂಡಕ್ಕಿದೆ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೆ ಡೇ 1 ಹಿಡಿದು ಇವತ್ತಿನವರೆಗೂ ಕೂಡ ತುಂಬ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್, ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು. ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ADs, ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು,
ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದ್ವಿ. ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ, ಆಮೇಲೆ ಮಿಕ್ಕಿದ ಒಂದು 5% ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಒಂದೇ ಶೆಡ್ಯೂಲಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು 1980s ಅಂದರೆ ಈ 23 ಜನರೇಷನಲ್ಲಿ 1980s ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಸಿನಿಮಾನ. ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ರವೀಂದ್ರ ಸರ್ಗೆ, ತುಂಬ ಪ್ಯಾಷನೇಟೆಡ್ ಪ್ರೊಡ್ಯೂಸರು. ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡು ಬಂದು ಸಕ್ಸಸ್ ಮೀಟ್ವರೆಗೂ ನಿಲ್ಲಿಸಿದ್ದಾರೆ. ಈಗ ದುಬೈಯಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ನಮಗೆ ಇಲ್ಲೇ ಸರ್ಪ್ರೈಸ್ ಸರ್, ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲೂ ನಮಗೂ ಸರ್ಪ್ರೈಸ್. ನಾವಿಲ್ಲಿ ಬಂದಿದ್ದ ತಕ್ಷಣ ದುಬೈಯಲ್ಲಿ ರಿಲೀಸ್ ಆಗ್ತಿದೆ ಅನ್ನೋದು ಕೇಳಿ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಎಲ್ಲ ಕಲಾವಿದರ ಜೊತೆಗೆ ಮಾಡಿದ ನನಗೆ ತುಂಬ ಖುಷಿ. ಅಂದರೆ ನಾನು ಹೊಸಬ್ರು ಅಂತ ಯಾರು ನನ್ನನ್ನು ಟ್ರೀಟ್ ಮಾಡಿದೆ, ಅವರಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ಥರ ಇಬ್ಬರು ಕೂಡ ನೋಡಿಕೊಂಡ್ರು. ತುಂಬ ಕಂಫರ್ಟಬಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಇದ್ರು ಕೂಡ. ಜಯತೀರ್ಥ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ ಹತ್ರ ಆಗಿದೆ. ಇವತ್ತು ಎಲ್ಲೇ ಹೋದ್ರು ನನ್ನನ್ನು ಮೊದಲು ಅನು ಅಂತ ಕರಿತಾ ಇದ್ರು, ಇವತ್ತು ಎಲ್ಲ ಕಡೆ ಸಲ್ಮಾ ಅಂತ ಕರೀತಿದ್ದಾರೆ. ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯತೀರ್ಥ ಸರ್. ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು, ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ. ಆ ಸಲ್ಮಾ ಪಾತ್ರಕ್ಕೆ ಮಾತು ಬರಲ್ಲ, ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಾನು ಮಾಡ್ಬೋದು ಅನ್ನೋ ಭರವಸೆನ ಜಯತೀರ್ಥ ಸರ್ ನಮ್ಮಲ್ಲಿ ತುಂಬಿ ಆ ಒಂದು 1980s ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಲಿ ಮಾಡಿಸಿದ್ರು. ಆ ರಿಯಲ್ ಜೋಡಿಗಳಿಗೆ ನಾವಿಬ್ರು ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಅದೇ ಮಾಡೋಕ್ಕಾಗುತ್ತಾ ನನ್ನ ಕೈಲಿ ಅನ್ನೋದು ನನಗಿತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅದೆಲ್ಲನೂ ಈಸಿ ಮಾಡ್ಬಿಟ್ರು. ಹೆಂಗೆ ಅಂದ್ರೆ ನಮ್ಮ ಕೈಲಿ ನಮಗೆ ಗೊತ್ತಿಲ್ಲದಂಗೆ ಆ ಒಂದು ಕೆಲಸನ ತೆಗೆಸ್ಕೊಂಡ್ಬಿಡ್ತಾ ಇದ್ರು ಸರ್. ಹೋಗೋದಕ್ಕಿಂತ ಮುಂಚೆ ಈಗ ಮಾತು ಬರಲ್ಲ ಅಂದ್ರೆ ಅದಕ್ಕೊಂದಷ್ಟು ಕ್ಲಾಸಸ್ಗಳು, ಸೈನ್ಸ್ಗಳನ್ನ ಕಲಿಯೋದಕ್ಕೆ ಕ್ಲಾಸಸ್ಗಳು, ಆಮೇಲೆ ನಮಗೆ ಒಂದಷ್ಟು ವರ್ಕ್ಶಾಪ್ಗಳಾಗಿರ್ಬೋದು, ನಾವೆಲ್ಲ ಕಲಾವಿದರು ಪರಿಚಯ ಆಗೋದಕ್ಕೆ ಒಂದಷ್ಟು ವರ್ಕ್ಶಾಪ್ಗಳಾಗಿರ್ಬೋದು, ಇದು ಎಲ್ಲವನ್ನೂ ಮಾಡಿಸಿದ್ರು. ಸೊ ಅವ್ರು ಮಾಡಿಸ್ತಾ ಕತೆ ಜೊತೆ ಟ್ರಾವೆಲ್ ಆಗ್ತಾ ನನ್ನಲ್ಲಿ ಅದಾಗದೆ ಕಾನ್ಫಿಡೆಂಟ್ ಬರ್ತಾ ಹೋಗ್ತು. ಮೇಘ ಹೋಗಿ ಸಲ್ಮಾ ಆ ಪಾತ್ರನೇ ನಾನಾಗಿ ಅದಕ್ಕೆ ಪರಕಾಯ ಪ್ರವೇಶ ಆದಾಗ ನನ್ನಲ್ಲಿ ಅದೊಂದು ಕಾನ್ಫಿಡೆನ್ಸ್ ಬಂತು ಸರ್. ಆಮೇಲೆ ಪ್ರತಿನಿತ್ಯ ಸರ್ ಮೋಟಿವೇಟ್ ಮಾಡ್ತಾನೆ ಇದ್ರು, ಹೀಗೆ ಮಾಡ್ಬೇಕು, ನಂಗೆ ಇಷ್ಟೇ ಬೇಕಮ್ಮ, ಇಷ್ಟು ಸಾಕು, ಇಷ್ಟು ಮಾಡಿದ್ರೆ ಸಾಕು ಅಂತ. ಸೊ ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್. ಒಂದು ಬಹಳ ಸಂತೋಷದ ವಿಷಯ ಇನ್ನೊಂದು ನನಗೆ ಬಹಳ ಇಷ್ಟ ಆದದ್ದು ಏನಂತಂದ್ರೆ, ಇದೊಂದು ಮುಸ್ಲಿಂ ಹೆಣ್ಮಗಳು ಅನ್ನೋದನ್ನ ಮರ್ತು ಬಿಡ್ತಾರೆ ಸರ್ ಸಿನಿಮಾ ಥಿಯೇಟರ್ನಲ್ಲಿ. ಅಂದ್ರೆ ಇವತ್ತು ಎಷ್ಟು ವಿಷಯ ಇದೆ ಅಂದ್ರೆ ಜೊತೆಲಿ ಬಸ್ಸಲ್ಲಿ ಕೂತ್ಕೊಂಡಾಗ ನನ್ನ ಪಕ್ಕದಲ್ಲಿ ಕೂತಿರೋನು ಯಾರು, ಅವನ್ನ ನಾನು ಮುಟ್ಟಿಸ್ಕೋಬೋದಾ ಅಂತ ನೋಡೋ ಥರದ್ದೊಂದು ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿಗಳು ಸಲ ಇದ್ರೂ ಕೂಡ ಈ ಹುಡುಗಿಗೆ ಈ ತರದ್ದು ಆಗ್ತಾ ಇದೆ, ಅನ್ಯಾಯಗಳಾಗ್ತಾ ಇದೆ ಅನ್ನೋ ಆ ಜರ್ನಿನಲ್ಲಿ ಸಿನಿಮಾದಲ್ಲಿ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಒಕ್ಕೋರಲಿನ ಒಂದು ಒಟ್ಟಾರೆ ಅಭಿಪ್ರಾಯ ವ್ಯಕ್ತವಾಗ್ತಿದೆಯಲ್ಲ, ಅವಳ ಜಾತಿನ ನೋಡ್ತಾ ಇಲ್ಲ, ಅವಳ ಧರ್ಮನ ನೋಡ್ತಾ ಇಲ್ಲ, ಸಲ್ಮಾ ನಮ್ಮ ಹುಡುಗಿ ಅನ್ನೋ ಒಂದು ಅಭಿಮಾನ ಥಿಯೇಟರ್ಲಿ ನಾನು ಅದನ್ನ ನೋಡಿದೆ. ಅದು ನನಗೆ ತುಂಬಾ ಖುಷಿ ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು ಸರ್. ಈ ಒಂದು ಸಿನಿಮಾದಲ್ಲಿ ಸಲ್ಮಾ ಅನ್ನೋ ಪಾತ್ರದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ಮಾಡುವಾಗ ಸರ್, ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ, ಸೀನ್ ಮುಗಿತಮ್ಮ, ನೀನು ಯಾಕಿನ್ನೂ ಅಳ್ತಾನೆ ಇದೆಯಾ ಅಂತ. ಸರ್ ಈಗ ನಾವು ಎಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್ ಅದನ್ನ ನಾನು ರೀಲಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನ ನಾನು ನಿಜವಾಗ್ಲೂ ಅದನ್ನ ನಾನು ಅನುಭವಿಸ್ದೆ. ಬಟ್ ಅದು ರಿಯಲಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನ ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ 2-3 ದಿನ ಆದ್ಮೇಲೂ ಕೂಡ ನಾನು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನ ಆದಷ್ಟು ಕಮ್ಮಿ ಆಗೋದು ನಡಿಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆಸಿಡ್ ಅಟ್ಯಾಕ್ ಆದಂಥ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್, ನಿಮಗೆ ಕಾಪಾಡೋದಕ್ಕೆ ಕೈವಾದ, ಬಟ್ ನಮ್ಮನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್. ನಿಜವಾಗ್ಲು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ. ಆ ಥರದ್ದು ಒಂದು ಇದರಲ್ಲಿ ನಾವು ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಮೊದಲನೇ ದಿವಸದಿಂದ ಇಲ್ಲಿವರೆಗೂ
ನಿಮ್ಮ ಆ ಪ್ರೀತಿ ಪ್ರೋತ್ಸಾಹ ಪ್ರತಿಯೊಂದು ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತು ಬಂದಿದ್ದೀರಾ. ಹಾಗೆಯೇ ನಮ್ಮ ಕೈವಾ ಚಿತ್ರನ ನಾವೇನು ಅಂದ್ಕೊಂಡಿದ್ವು ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋದ್ರಲ್ಲಿ ಮುಖ್ಯ ಪಾತ್ರನೂ ನಿಮ್ದಾಗಿರುತ್ತೆ. ಹಾಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಜಯತೀರ್ಥ ಸರ್ಗೆ. ಈ ಕೈವಾ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರೋದಕ್ಕೆ ನನಗೆ ಕಾರಣ ಜಯತೀರ್ಥ ಸರ್. ಯಾಕಂದ್ರೆ ಈ ಸ್ಕ್ರಿಪ್ಟು ನನಗೆ ಎಲ್ಲ ಕಡೆ ಹೇಳಿದ್ದೀನಿ ಆಲ್ರೆಡಿ, ಎಲ್ಲ ಕಡೆ ರೌಂಡ್ ಹೊಡೆದು ಲಾಸ್ಟಿಗೆ ನನಗೆ ಬಂತು. ಸೊ ಅದು ಆಲ್ಮೋಸ್ಟ್ ಇನ್ನೇನು ಆಗಲ್ಲ ಅನ್ನೋ ಸ್ಥಿತಿಲಿದ್ದಾಗ ನನಗೆ ಜಯತೀರ್ಥ ಸರ್ ಕಥೆ ಹೇಳಿದಾಗ ಎಲ್ಲ ಗೊತ್ತಿಲ್ಲ ವಿತಿನ್ ಫ್ರಾಕ್ಷನ್ ಆಫ್ ಇದರಲ್ಲಿ ಮುಗಿದೋಯ್ತು, ಸಿನಿಮಾನ ಮುಗಿದೋಯ್ತು, ರಿಲೀಸ್ ಆಗೋದು, ಸಕ್ಸಸ್ ಮೀಟಲ್ಲಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಎರಡನೇದಾಗಿ ಪ್ರೊಡಕ್ಷನ್ ಹೌಸ್ ನಮ್ಮ ರವೀಂದ್ರ ಸರ್, ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಕನ್ನಡ ಚಿತ್ರರಂಗಕ್ಕೆ ಇಂಥ ಪ್ರೊಡ್ಯೂಸರ್ಗಳು ಬಂದಾಗ ನಾವು ಉಳಿಸ್ಕೊಬೇಕಾಗುತ್ತೆ. ಯಾಕಂದರೆ ಆ ಮನುಷ್ಯನ ನಾವು ಮೂರ್ತ ದಿವಸ ಅಂದರೆ ಸಿನಿಮಾ ಮೂರ್ತ ಆದಾಗಿಂದ ಹಿಡಿದು ನಾವು ಸಿನಿಮಾ ಕೊನೆ ಶೋ ನೋಡೋವರೆಗೂ ಆ ಮನುಷ್ಯನ ಮುಖನೇ ನೋಡಿರಲಿಲ್ಲ ನಾವು. ಸೊ ಅವ್ರ ಒಂಥರ ರೋಲೆಕ್ಸ್ ಅಂತ ಕರಿತಾ ಇದ್ವಿ ನಾವು. ಈ ವಾಟ್ಸಪ್ಪಲ್ಲಿ ಮಗ ನೋಡಿದ್ರೆ ವಾಟ್ಸಪ್ಪಲ್ಲಿ ಡಿ ಪಿನೂ ಆಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಯಾವುದು ಲೈನ್ ಲೈಟ್ ಬೇಡ ಸರ್, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ನನ್ನ ಬ್ಯಾನರಿಂದ ಕನ್ನಡ ಚಿತ್ರಕ್ಕೆ ಏನೋ ಒಂದು ಕೊಡುಗೆ ಇಡಬೇಕು ಅಂತ. ಸೊ ಒಂದು ತುಂಬ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಹಾಗೆಯೇ ನಮ್ಮ ಇಪಿಗಳಾದಂಥ ನಮ್ಮ ಕೃಷ್ಣಪ್ಪ ಅವರು ಮತ್ತು ಬಾಲು ಸರ್, ನಮ್ಮ ವಿನೋದ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮ್ಮ ಪ್ರತಿಯೊಂದು ಹೆಜ್ಜೆಗಳು ಈಗ ನಿಂತು ನಮ್ಮ ಬಣ್ಣವಾಗಿ ನಿಂತು ಸಾಥ್ ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು, ನಮ್ಮ ಚಿಕ್ಕ ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೇನಿಲ್ಲ ಸರ್, ಎಲ್ಲರೂ ಹೇಳಿದ್ದಾರೆ, ಪ್ರೊಡಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಜಯತೀರ್ಥ ಅವ್ರಿಗೆ